ಸಿಲಿಕಾನ್ ಸಿಟಿ ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಮೆಟ್ರೋ ಹಾಳಿಗೆ ಹಾರಿದಂತಹ ಯುವಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. 10 ಮೀಟರ್ ರೈಲು ಸಂಚರಿಸಿದ್ರೂ ಯುವಕ ಪಾರಾಗಿರುವಂತಹದ್ದು. ರೈಲು ಸಂಚಾರವನ್ನು ಸ್ಥಗಿತಗೊಳಿಸಿ ರೈಲಿನ ಅಡಿಯಲ್ಲಿ ಸಿಲುಕಿದವನನ್ನ ರಕ್ಷಣೆ ಮಾಡಲಾಗಿದೆ. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಬಿಹಾರ ಮೂಲದ ಯುವಕ. ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ವೈಟ್ಫೀಲ್ಡ್ ಟು ಚಲಘಟ್ಟ ಮಧ್ಯೆ ಸಂಚರಿಸ್ತಾ ಇದ್ದಂತಹ ರೈಲು ಮಧ್ಯಾಹ್ನ 2:15 ಜ್ಞಾನ ಭಾರತಿ ನಿಲ್ದಾಣದಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇತ್ತೀಚೆಗೆ ಈ ರೀತಿಯ ಘಟನೆಗಳು ಮೆಟ್ರೋ ನಿಲ್ದಾಣದಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಈತ ಮೂಲತಃ ಬಿಹಾರದವನು, ಇಲ್ಲಿಗೆ ಬಂದು ರೈಲಿನ ಅಡಿಯಲ್ಲಿ ತಗಲಾಕೊಂಡಿದ್ದಾನೆ. ಈಗ ಆತನನ್ನು ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಆಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮೆಟ್ರೋ ರೈಲಿನ ಅಡಿಯಲ್ಲಿ ಸಿಲುಕಿಕೊಂಡಂತಹ ಬಿಹಾರ ಮೂಲದ ಯುವಕನನ್ನು ಈಗ ರಕ್ಷಣೆ ಮಾಡಲಾಗಿದೆ. ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಇತ್ತೀಚೆಗೆ ಈ ಬೆಂಗಳೂರು ಮೆಟ್ರೋ ನಿಲ್ದಾಣಗಳು ಆತ್ಮಹತ್ಯೆ ಹಾಟ್ಸ್ಪಾಟ್ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ವ್ಯಕ್ತವಾಗಿತ್ತು. ಜೊತೆಗೆ ಭದ್ರತೆಯ ದೃಷ್ಟಿಯಲ್ಲಿ ಮತ್ತಷ್ಟು ಕ್ರಮಗಳನ್ನು BMRCL ತಗೊಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಜಾಸ್ತಿ ಆಗ್ತಾ ಇತ್ತು. ಈ ಬೆನ್ನಲ್ಲೇ ಈಗ ಮತ್ತೊಂದು ಎಡವಟ್ಟಾಗಿರುವಂಥದ್ದು. ಮೆಟ್ರೋ ಹಳಿಗೆ ಹಾರಿ ಯುವಕನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದಾನೆ. ಆತನ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈಗ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಿ ಪ್ರಯಾಣಿಕನನ್ನು ರಕ್ಷಣೆ ಮಾಡಿರುವಂಥದ್ದು. ಇದು ಹಳಿಗಳ ಮಧ್ಯೆ ಯುವಕ ಸಿಲುಕಿಕೊಂಡಿರುವಂತಹ ದೃಶ್ಯ. ಆತನನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿಯೇ ಮೆಟ್ರೋವನ್ನು ನಿಲ್ಲಿಸಲಾಗಿದೆ. ತದನಂತರ ಈ ಹಳಿಗಳ ನಡುವೆ ಸಿಲುಕಿಕೊಂಡಂತಹ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡುವಂತಹ ಕೆಲಸ ಆಗಿದೆ. 10 ಮೀಟರ್ ರೈಲು ಸಂಚರಿಸಿದರೂ ಕೂಡ ಯುವಕ ಅದೃಷ್ಟದ ರೀತಿಯಲ್ಲಿ ಪಾರಾಗಿ ಬಂದಿರುವಂಥದ್ದು. ಮೆಟ್ರೋ ಹಳಿಗೆ ಹಾರಿದಂತಹ ಯುವಕನನ್ನು ಈಗ ರಕ್ಷಣೆ ಮಾಡುವಂತಹ ಕೆಲಸ ಆಗಿದೆ. ಆತನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮೂಲತಃ ಬಿಹಾರದವನು ಅನ್ನೋದು ಗೊತ್ತಾಗ್ತಾ ಇದೆ. ಈತ ಏಕಾಏಕಿಯಾಗಿ ಬಂದು ರೈಲಿನ ಹಳಿಯ ಮೇಲೆ ಹಾರಿಬಿಡ್ತಾನೆ. ಆತನ ಮೇಲೆ ರೈಲ್ ಪಾಸ್ ಆಗುತ್ತೆ. 10 ಮೀಟರ್ ಆ ರೈಲ್ ಮೂವ್ ಆಗುತ್ತೆ. ಆದರೂ ಕೂಡ ಬದುಕುಳಿದಿದ್ದಾನೆ. ಆತನನ್ನು ರಕ್ಷಣೆ ಮಾಡುವಂತಹ ಕೆಲಸ ಆಗಿರುವಂಥದ್ದು. ಕೂದಲೆಳೆ ಅಂತರದಲ್ಲಿ ಬಿಹಾರ ಮೂಲದ ಯುವಕನನ್ನು ಈಗ ರಕ್ಷಣೆ ಮಾಡಲಾಗಿದೆ. ಟ್ರೈನನ್ನು ನಿಲ್ಲಿಸಿ ಅದರ ಕಂಬಿಗಳ ಮಧ್ಯೆ ಸಿಲುಕಿಕೊಂಡಂತಹ ವ್ಯಕ್ತಿಯನ್ನು ಈಗ ರಕ್ಷಿಸಿರುವಂತಹ ಘಟನೆ ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂಥದ್ದು. ವೈಟ್ಫೀಲ್ಡ್ ಟು ಚಲಘಟ್ಟ ಮಧ್ಯೆ ಸಂಚರಿಸ್ತಾ ಇದ್ದಂತಹ ರೈಲಿದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಪದೇ ಪದೇ ಈ ರೀತಿಯ ಎಡವಟ್ಟುಗಳು ಆಗ್ತಾನೆ ಇದೆ ಮೆಟ್ರೋ ನಿಲ್ದಾಣದಲ್ಲಿ. ಈಗ ಮತ್ತೊಮ್ಮೆ ಬಿಹಾರದ ಯುವಕ ಈ ರೈಲಿನ ಹಳಿಗಳ ನಡುವೆ ಸಿಲುಕಿಕೊಂಡು ಆತನನ್ನು ರಕ್ಷಣೆ ಮಾಡುವಂತಹ ಕೆಲಸ ಹೇಗಾಯ್ತು ಈ ಘಟನೆ ಅಂತ? ಮುಖ್ಯವಾಗಿ ಮೆಟ್ರೋಗಾಗಿ ಕಾಯ್ತಾ ಇದ್ದಂತಹ 30 ವರ್ಷದ ಯುವಕ ಮೆಟ್ರೋ ಬರ್ತಾ ಇದ್ದ ಹಾಗೆ ಏಕಾಏಕಿ ಟ್ರ್ಯಾಕಿಗೆ ಜಿಗಿತಾರೆ. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಅಲ್ಲಿ ಅಲರ್ಟ್ ಆಗಿರುವಂತಹ ಭದ್ರತಾ ವಿಭಾಗದ ಸಿಬ್ಬಂದಿಗಳು ಅವರನ್ನ ಹಿಡಿಯೋದಕ್ಕಂತೇಳಿ ಪ್ರಯತ್ನ ಪಡ್ತಾರೆ. ಆ ನಂತರ ಅಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಏನಿದೆಯಲ್ಲ ಅದನ್ನ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡ್ತಾರೆ. ಆ ನಂತರ ರಕ್ಷಣೆಯನ್ನ ಕೂಡ ಮಾಡ್ತಾರೆ. ಈಗಾಗಲೇ ಆ ಯುವಕನನ್ನ ಇದೀಗ BMRCL ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯ ಕೃತ್ಯವನ್ನ ಎಸಗೋದಕ್ಕೆ ಮುಂದಾಗಿದ್ರೆ ಅನ್ನುವಂತಹ ವಿವರಣೆಯನ್ನು ಕೂಡ ಪಡಿತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಯಾಕಾಗಿ ಈ ರೀತಿಯಾಗಿ ಮಾಡಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ. ಈಗಾಗಲೇ ಜ್ಞಾನ ಭಾರತಿ ಪೊಲೀಸರು ಕೂಡ ಈಗ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ದಾರೆ. ಆ ಯುವಕನನ್ನ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ BMRCL ಭದ್ರತಾ ವಿಭಾಗದ ಅಧಿಕಾರಿಗಳ ಒಂದು ಮುಂಜಾಗ್ರತೆ ಜೊತೆಗೆ ಅಲರ್ಟ್ನೆಸ್ ಇಂದ ದೊಡ್ಡ ದುರಂತ ಒಂದು ತಪ್ಪಿ ಹೋಗಿದೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತಹ ಸಾಕಷ್ಟು ಪ್ರಕರಣಗಳು ಕೂಡ ಆಗಿದ್ದಾವೆ. ಒಂದಿಷ್ಟು ಜೀವಗಳು ಕೂಡ ಹೋಗಿದ್ದಾವೆ. ಆದ್ರೆ ಜನ ಅರ್ಥ ಮಾಡ್ಕೊಳ್ಬೇಕು ಯಾಕಾಗಿ ಈ ರೀತಿಯಾಗಿ ಇಂತಹ ಕೃತ್ಯಕ್ಕೆ ಕೈ ಹಾಕ್ತಾರೆ ಅನ್ನುವಂಥದ್ದನ್ನ. ಈಗ ಭದ್ರತಾ ವಿಭಾಗದ ಸಿಬ್ಬಂದಿಗಳು ಕಂಪ್ಲೀಟ್ ಆಗಿ ಪ್ಲಾಟ್ಫಾರ್ಮ್ ನ ಉದ್ದಗಲಕ್ಕೂ ಕೂಡ ಸೆಕ್ಯೂರಿಟಿ ಆಗಿ ನಿಂತಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಂತಹ ಸಂದರ್ಭದಲ್ಲಿ ಬೇರೆ ಪಾಯಿಂಟ್ಗೆ ಹೋಗಿ ಹಾರಿದ್ರೆ
ಅವರನ್ನ ತಕ್ಷಣಕ್ಕೆ ಹಿಡಿಯುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸೊ ತಕ್ಷಣಕ್ಕೆ ಅಲ್ಲಿ ವಿದ್ಯುತ್ ಸಂಪರ್ಕವನ್ನ ಮಾತ್ರ ಕಡಿತ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ರೀತಿಯಾಗಿ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿ ಈಗ ಆ ಯುವಕನನ್ನ ಈಗ ಪ್ರಾಣಾಪಾಯದಿಂದ ಪಾರು ಮಾಡಿರುವಂಥದ್ದು. ಈಗಾಗಲೇ ಬಿಹಾರ ಮೂಲದ ಯುವಕ, 30 ವರ್ಷ ಅಂತ ಹೇಳಲಾಗ್ತಾ ಇದೆ. ಏನಾದ್ರೂ ಸ್ಟೂಡೆಂಟ್ ಆಗಿದ್ರ ಅಥವಾ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗ BMRCL ಭದ್ರತಾ ವಿಭಾಗದ ಅಧಿಕಾರಿಗಳು ಪಡಿತಾ ಇದ್ದಾರೆ. ಸೊ ಇವರೆಲ್ಲ ವಿಚಾರಣೆ ಮುಗಿದ ಬಳಿಕ ಜ್ಞಾನ ಭಾರತಿ ಪೊಲೀಸರಿಗೆ ಆ ಯುವಕನನ್ನ ಹಸ್ತಾಂತರ ಮಾಡ್ತಾರೆ. ನಂತರ ಮುಂದಿನ ಪ್ರಕ್ರಿಯೆಗಳು ಅವರಿಗೆ ದಂಡ ವಿಧಿಸುವಂಥದ್ದು ಅಥವಾ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು ಕೂಡ ಆಗುತ್ತೆ. ಆದ್ರೆ ಪದೇ ಪದೇ ಈ ರೀತಿಯ ಅವಘಡಗಳು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ BMRCL ಅಧಿಕಾರಿಗಳಿಗೂ ಕೂಡ ಮತ್ತಷ್ಟು ಟೆನ್ಷನ್, ಜೊತೆಗೆ ಇದನ್ನ ಹೇಗೆ ಕಡಿವಾಣ ಹಾಕೋದು ಅನ್ನುವಂಥದ್ದನ್ನ ಈಗ ಒಂದಿಷ್ಟು ಟೆನ್ಷನ್ ಅಲ್ಲಿ ಕೂಡ ಇದ್ದಾರೆ. ಜೊತೆಗೆ ಆ ಒಂದು ಪ್ಲಾಟ್ಫಾರ್ಮ್ ನ ಅಕ್ಕಪಕ್ಕಗಳಲ್ಲಿ ಎಂಟ್ರಿ ಆಗುವಂತ ಜಾಗಗಳಲ್ಲಿ ಒಂದು ಗ್ಲಾಸ್ ಸಿಸ್ಟಮ್ ನ ಒಂದು ಬ್ಯಾರಕ್ ನ ಅಳವಡಿಕೆ ಮಾಡೋದಕ್ಕೆ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು.